ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯದ ಸಮಸ್ಯೆನ ಉಲ್ಲೇಖ ಮಾಡೋದಾದ್ರೆ ಜನನ ಮರಣ ಪ್ರಮಾಣ ಪತ್ರದಿಂದ ಹಿಡಿದು ದೊಡ್ಡ ದೊಡ್ಡ ಕೆಲಸಕ್ಕೂ ಕೂಡ ಬೆಲೆ ಏರಿಕೆ ಆಗಿರೋದನ್ನು ನೋಡಿದ್ರೆ ಜನ ಶಾಕಲ್ಲಿದ್ದಾರೆ. ಕಡೆ ಪಕ್ಷ ಜನಾಭಿಪ್ರಾಯವನ್ನ ಪ್ರತಿಪಕ್ಷವಾಗಿ ಬಿಜೆಪಿ ಮೂಡಿಸ್ತಾ ಇದೆಯಾ, ಪ್ರಯತ್ನದಲ್ಲಿದೆಯಾ? ಹೇಳ್ತೀನಿ ನೋಡಿ, ನಿಜವಾಗ್ಲೂ ಕೂಡ ತುಂಬಾ ನೋವಿಂದ ಹೇಳ್ತೀನಿ. ರಾಜ್ಯದಲ್ಲಿ ಬಡವರುಗಳಿಗೆ ಮನೆ ಕೊಟ್ಟು 4 ವರ್ಷಗಳಾಗಿದೆ. ನಾನು ಹಳ್ಳಿ ಕಡೆ ಪ್ರವಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಕೂಡ ಟೆಂಟ್ ಒಳಗೆ ಮನೆ ಕಟ್ಕೊಂಡಿರ್ತಕ್ಕಂಥವ್ರು, ಟಾರ್ಪಲ್ ಕಟ್ಕೊಂಡಿರ್ತಕ್ಕಂಥವ್ರು ನಾವು ನೋಡ್ತೀವಿ. ನೀವು 2,000 ರೂಪಾಯಿ ಕೊಡ್ತಾ ಇದ್ದೀರ, ನಾನು ಬೇಡ ಅಂತ ಹೇಳಲ್ಲ. ಆ 2,000 ಜೊತೆಗೆ ಹೆಣ್ಮಕ್ಳಿಗೆ ಸ್ವಾಭಿಮಾನ ಬದುಕನ್ನ ಬದುಕಬೇಕು ಅಂತ ಹೇಳಿದ್ರೆ, ಒಂದು ಒಬ್ಬ ಮನುಷ್ಯ ಜೀವಿತ ಅವಧಿಯ ಒಳಗಡೆ ಅವನಿಗೊಂದು ಕನಸು ಏನಂದ್ರೆ ನನಗೊಂದು ಸೂರು ಕಟ್ಕೋಬೇಕು ಅಂತಕ್ಕಂಥ ಭಾವನೆ ಇರುತ್ತೆ. ಅದನ್ನ ಇವ್ರು ಮಾಡ್ತಾ ಇಲ್ಲ. ಯಾವುದೇ ಒಂದು ಸರ್ಕಾರ ಬಡವರುಗಳಿಗೆ ಒಂದು ತನ್ನ ಬದುಕಿನ ಅವಧಿ ಒಳಗಡೆ ಜೀವಿತಾವಧಿಯಲ್ಲಿ ಒಂದು ಸಣ್ಣ ಸೂರನ್ನ ಕಟ್ಕೊಳ್ಳಿಕ್ಕೆ ಅವನಿಗೆ ಅವಕಾಶ ಇಲ್ಲ ಅಂದಮೇಲೆ ಸರ್ಕಾರಗಳು, ಜನಪ್ರತಿನಿಧಿಗಳು ಬಡವಂಗೊಂದು ಮನೆನೂ ಮಾಡ್ಕೊಳಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಅಧಿಕಾರಕ್ಕೆ ಬರ್ಲಿಕ್ಕೆ ಏನ್ ಬೇಕು ಅದನ್ನ ಮಾಡ್ಕೊಂಡು ನಾವು ಅಧಿಕಾರ ನಡೆಸ್ತಕ್ಕಂಥ ಸಂಪ್ರದಾಯವನ್ನ ಬಿಡಬೇಕು. ಬಡವರುಗಳಿಗೆ ಏನಿವತ್ತು ನೀವು ಹೇಳೋ ರೀತಿಯಲ್ಲಿ ಜನನ ಪ್ರಮಾಣ ಪತ್ರ ಇರ್ಬೋದು, ಮರಣ ಪ್ರಮಾಣ ಪತ್ರ ಇರ್ಬೋದು, ಹಾಲಿರ್ಬೋದು, ಬಸ್ ದರ ಇರ್ಬೋದು, ಪೆಟ್ರೋಲ್ ದರ ಇರ್ಬೋದು, ಎಲ್ಲವೂ ಕೂಡ ಇವತ್ತು ದರ ದುಬಾರಿ ಆಗಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಎಲ್ಲ ಒಂದು ಕಡೆ ನೀವು ರೇಟ್ನ ಜಾಸ್ತಿ ಮಾಡಿ ಈ ರೀತಿ ಎಲ್ಲ 2,000 ಕೊಡ್ತೀವಿ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇರ್ತಕ್ಕಂಥ ಏನು ತೆರಿಗೆ ಒಳಗಡೆ ಜನಗಳಿಗೆ ಬೇರೆ ಬೇರೆ ರೀತಿ ಸವಲತ್ತುಗಳನ್ನ ಕೊಟ್ಟಿದ್ರೆ ಖಂಡಿತವಾಗ್ಲೂ ಕೂಡ ಈ ಸರ್ಕಾರಕ್ಕೆ ನಾವು ಪ್ರಶಂಸೆಯನ್ನು ಪಡ್ತಾ ಇದ್ದೋ. ಇವತ್ತು ಹಣ ರೇಟನ್ನ ದುಬಾರಿಯನ್ನಾಗಿ ಮಾಡಿ ನಾವು ಇವತ್ತು 2,000 ಕೊಡ್ತೀವಿ, ಬೇರೆ ಬೇರೆ ಸ್ಕೀಮ್ಗಳನ್ನ ಕೊಡ್ತೀವಿ ಅಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ನೀವು ಇಲ್ಲಿ ಕೊಟ್ಟು ಜನಗಳ ಮೇಲೆ ಹೊರೆ ಆಗ್ತಕ್ಕಂಥ ಕೆಲಸವನ್ನ, ಆಮೇಲೆ ಪರಿಷ್ಕರಣೆ ಕೂಡ ಆಯ್ತು. ಪರಿಷ್ಕರಣೆಯಲ್ಲಿ ಎಷ್ಟೋ ಜನ ಸೌಲಭ್ಯಗಳನ್ನು ಕಳ್ಕೊಂಡ್ರು. ನೋಡಿ, ನಾನು ಒಂದು ಹೇಳ್ತೀನಿ, ನಿಮಗೆ ಗೊತ್ತಿದೆ, ನಾವು ಮಲೆನಾಡು ಭಾಗದಿಂದ ಬಂದಂತವ್ರು ಇವತ್ತು ಕಾಡು ಪ್ರಾಣಿಗಳ ಸಂಘರ್ಷದಿಂದ ಗದ್ದೆ ಬೆಳೆದು ಬಿಟ್ಬಿಡಿ ಎಷ್ಟೋ ಜನ 30-40 ವರ್ಷಗಳಿಂದ ಕಾಫಿ ತೋಟಗಳಲ್ಲಿ ಬೆಳೆದು ಗಿಡನ ಮಕ್ಕಳು ಸಾಕ್ತಂಗೆ ಸಾಕಿರ್ತಾರೆ. ಇವತ್ತು ಕಾಡು ಪ್ರಾಣಿಗಳು ಸಂಘರ್ಷದಿಂದ ಸಂಪೂರ್ಣ ಬೆಳೆ ನಾಶ ಆಗ್ತಾ ಇದೆ. ಇವ್ರು ಕೊಡ್ತಕ್ಕಂಥ ಪರಿಹಾರ ಏನಕ್ಕೂ ಉಪಯೋಗ ಇಲ್ಲ. ಅದ್ರ ಜೊತೆಗೆ ಯಾರ್ಯಾರಿಗೆ BPL ಕಾರ್ಡ್ ಇತ್ತು ಅವೆಲ್ಲರಿಗೂ ಕೂಡ ರದ್ದು ಮಾಡಿ APL ಕಾರ್ಡ್ ಮಾಡಿದ್ದಾರೆ. APL ಕಾರ್ಡ್ ಆದವ್ರಿಗೆ ಈ ಕಡೆ ಭತ್ತನೂ ಬೆಳೆಯೋಕ್ಕಾಗ್ತಾ ಇಲ್ಲ, ಅಕ್ಕಿನೂ ಕೊಡ್ತಾ ಇಲ್ಲ APL ಕಾರ್ಡ್ಗೆ. ಇದು ದುರಂತ ಅಲ್ವಾ? ಇಲ್ಲಿ ನಮ್ಮ ಕಡೆ ಇವತ್ತೇನಾಗಿದೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಇರ್ತಕ್ಕಂಥ ಕೂಲಿ ಕಾರ್ಮಿಕರು ಒಂದೂರಿಂದ ಒಂದೂರಿಗೆ 15-20 ಕಿಲೋಮೀಟರ್ ಹೋಗ್ಬೇಕು. ಯಾವುದೋ ಒಂದು 800 ಒಂದು ಓಮಿನಿ ಕಾರ್ ತಗಂತಂದ್ರೆ 4 ವೀಲ್ ಇದೆ ಅಂತಕ್ಕಂಥ ಕಾರಣಕ್ಕೋಸ್ಕರ BPL ಕಾರ್ಡ್ ರದ್ದು ಮಾಡ್ತಕ್ಕಂಥದ್ದು ಖಂಡಿತವಾಗ್ಲೂ ಕೂಡ ಇದಾಗಬಾರ್ದು. ಬಡವರನ್ನ ಗಮನದಲ್ಲಿ ಇಟ್ಕೊಂಡು ಏನು ಪರಿಷ್ಕರಣೆಯನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ ಖಂಡಿತವಾಗ್ಲೂ ಕೂಡ ಅದು ಮಹಿಳೆಯರಿಗೂ ಕೂಡ ತುಂಬಾ ಕಷ್ಟದ್ದು. ವೃದ್ಧಾಪ್ಯ ವೇತನವನ್ನ ಕೊಟ್ಟಿಲ್ಲ, ವಿಧವಾ ವೇತನವನ್ನ ಕೊಟ್ಟಿಲ್ಲ 3-4 ತಿಂಗಳುಗಳಿಂದ. ಖಂಡಿತವಾಗ್ಲೂ ಕೂಡ ಇದಾಗಬಾರ್ದು. ಬಡವರಿಗೆ, ಮಧ್ಯಮ ವರ್ಗದವ್ರಿಗೆ ಇದೆಲ್ಲ ಒಂದು ರೀತಿ ದೊಡ್ಡ ಹೊರೆ ಅಂತಕ್ಕಂಥ ಆಗುತ್ತೆ. ಯಾವುದೇ ಆಳ್ತಕ್ಕಂಥ ಸರ್ಕಾರ ಬಡವರಿಗೆ, ಮಧ್ಯಮ ವರ್ಗದವ್ರಿಗೆ ಯಾವತ್ತೂ ಕೂಡ ಹೊರೆ ಆಗಬಾರ್ದು ಅಂತಕ್ಕಂಥ ನಮ್ಮ ಭಾವನೆ. ಗ್ರಾಮೀಣ, ತಾಲೂಕು, ಜಿಲ್ಲಾ ಮಟ್ಟದಿಂದ ಕೆಲವೊಂದು ಕೆಲಸಗಳಿಗೆ ಬೆಂಗಳೂರಿಗೆ ಬರ್ತಾರೆ, ರಾಜಧಾನಿ ಅಲ್ವಾ? ಆದ್ರೆ ಇಂಥ ಸಂದರ್ಭದಲ್ಲಿ ಪಾಕೆಟ್ ಅಲ್ಲಿ ಇಷ್ಟು ದುಡ್ಡಿದ್ರೆ ಆ ಕೆಲಸ ಆಗುತ್ತೆ ಅನ್ನೋ ಕ್ಲಾರಿಟಿ ಜನಕ್ಕೆ ಸಿಗೋ ಮಟ್ಟಕ್ಕೆ ಭ್ರಷ್ಟಾಚಾರ ಇದೆ. ಖಂಡಿತವಾಗ್ಲೂ ಕೂಡ ಇದೆ. ನೋಡಿ, ಯಾವುದೇ ಸರ್ಕಾರಗಳು, ಯಾವುದೇ ಜನಪ್ರತಿನಿಧಿಗಳು ನಾವು ಯಾವುದೇ ಕಾನೂನನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಡ ಮತ್ತು ಮಧ್ಯಮ ವರ್ಗದವ್ರನ್ನ ಗಮನದಲ್ಲಿ ಇಟ್ಕೊಂಡು ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ಯಾರೂ ಕೂಡ ಏನು ಹಣಕಾಸಿನಲ್ಲಿ ಅಂಥ ಶ್ರೀಮಂತರೇ ನಮ್ಮ ದೇಶದಲ್ಲಿ ಬೇರೆ ದೇಶಕ್ಕೆ ಈಗ ಇದು ಮಾಡಿದ್ರೆ ತುಂಬ ಎಲ್ಲರೂ ಶ್ರೀಮಂತರು ಅಂತ ಹೇಳ್ತಕ್ಕಂಥ ಭಾವನೆಗಳಿಲ್ಲ. ಯಾವ್ದಾರು ಒಬ್ಬ ಬಡ ರೈತ ಬೆಂಗಳೂರಿಗೆ ತನ್ನ ಯಾವುದೋ ಕೆಲಸಕ್ಕೆ ಬಂದ್ರೆ ಇಷ್ಟೇ ಹಣದಲ್ಲಿ ಮುಗಿಯುತ್ತೆ ಅಂತಕ್ಕಂಥ ವಾತಾವರಣ ಇವತ್ತಿಲ್ಲ. ಹಾಗಾಗಿ ಯಾವುದೇ ಸರ್ಕಾರಗಳು, ಜನಪ್ರತಿನಿಧಿಗಳು ಇವತ್ತಿರ್ತಕ್ಕಂಥ ಭ್ರಷ್ಟಾಚಾರ ಮತ್ತೆ ಇವತ್ತು ಇರ್ತಕ್ಕಂಥ ಏನು ಇವತ್ತು ದುಬಾರಿ ಆಗಿರ್ತಕ್ಕಂಥದ್ದನ್ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡಬೇಕು. ಆಗ ಮಾತ್ರ ಸರ್ಕಾರಗಳಿಗೆ, ಜನಪ್ರತಿನಿಧಿಗಳಿಗೆ ಗೌರವ ಬರುತ್ತೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೀನಿ. ಖಂಡಿತ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ ಹಲವಾರು ಚರ್ಚೆಗಳು ಪ್ಲಸ್ ಅಂಡ್ ಮೈನಸ್ ಡಿಸ್ಕಸ್ ಆಗ್ತಿರೋದ್ರಿಂದಾಗಿ ಕ್ಯಾಬಿನೆಟ್ ಬಗ್ಗೆನೇ ಪೇಮೆಂಟ್ ಕ್ಯಾಬಿನೆಟ್ ಅಂತ ಚರ್ಚೆ ಆಯಿತು. ಕೆಲವೊಂದು ನಿರ್ಧಾರಗಳ ಬಗ್ಗೆ ನೀವು ಸೇರಿದ ಹಾಗೆ ಹಲವರು ಟೀಕೆ ಮಾಡಿರೋದು, DK ಶಿವಕುಮಾರ್ ಅವರು ಉದ್ಯಮಿ ಥರ ಯೋಚನೆ ಮಾಡ್ತಾರೆ, ಸರ್ವಜನಾಂಗದ ಶಾಂತಿ ಈ ತೋಟ ಅಂತ ಹೇಳಿದ್ರು ಕೂಡ ಆ ನಿಟ್ಟಿನಲ್ಲಿ ಯೋಚನೆ ಮಾಡೋದಿಲ್ಲ ಅಂತ. ಸಹಜವಾಗಿ ಇಂಥ ಚರ್ಚೆಗಳು ಬಂದಾಗ ಕಂಪ್ಯಾರಿಸನ್ ಬರುತ್ತೆ. ಯೂಶಲಿ ಐ ಡೋಂಟ್ ಕಂಪೇರ್, ಬಟ್ ಸಿದ್ದರಾಮಯ್ಯನವರಿದ್ದಾಗ ಹೆಂಗಿತ್ತು, DK ಶಿವಕುಮಾರ್ ಅವರಿದ್ದಾಗ ಹೆಂಗಿತ್ತು ಅನ್ನುವಂತಹ ಒಂದಷ್ಟು ಚರ್ಚೆ ಆಗ್ತಿದೆ. ಇದ್ರ ಬಗ್ಗೆ ಏನು ಹೇಳ್ತೀರಿ?
ಅಲ್ಲ, ಈಗ ನೀವು ಈಗ ಮಹಿಳೆಯರನ್ನ ಸಂಪುಟಕ್ಕೆ ತಗೊಂಡಿಲ್ಲ ಅಂತಕ್ಕಂಥದ್ದು ನೋಡ್ರೆ ನಿಮಗೆ ಅನ್ಸುತ್ತೆ, ನನಗಲ್ಲ. ಇಡೀ ರಾಜ್ಯದಲ್ಲಿ ಆಲ್ರೆಡಿ ಮಾತನ್ನ ಪ್ರಾರಂಭ ಮಾಡಿದ್ದಾರೆ. ನೋಡಿ, ಮಹಿಳೆಯರು ಕೂಡ ಸರಿಸಮಾನವಾಗಿ ಈ ರಾಜ್ಯದಲ್ಲಿ 7 ಕೋಟಿ ಇದ್ದಾರೆ, ಅವರು ಕೂಡ 3.5 ಕೋಟಿ ಜನಸಂಖ್ಯೆ ಇದ್ದಾರೆ. ಅವರೇ ಮ್ಯಾಕ್ಸಿಮಮ್ ವೋಟರ್ಸ್. ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಮಹಿಳೆಯರಿಗೆ 33% ಮೀಸಲಾತಿಯನ್ನ ಕೊಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ನಮಗೆ ನಂಬರ್ಸ್ ಇಲ್ಲ ಅಂದ್ರೂ ಕೂಡ ವಿರೋಧ ಪಕ್ಷದವರು ಕೂಡ ಮಹಿಳೆಯರ ಪರವಾಗಿ ನಿಲ್ತಾರೆ ಅಂತಕ್ಕಂಥ ಉದ್ದೇಶದಿಂದ ನರೇಂದ್ರ ಮೋದಿ ಅವರು ತಂದಿರತಕ್ಕಂಥ ಬಿಲ್ ಯಾವುದು ಕೂಡ ಸೋತಿರ್ತಕ್ಕಂಥ ಉದಾಹರಣೆ ಇಲ್ಲ. ಆದ್ರೆ ಆ ಬಿಲ್ಲನ್ನ ಯಾವ ಧೈರ್ಯದ ಮೇಲೆ ತಂದ್ರು ಅಂತ ಹೇಳಿದ್ರೆ, ಮಹಿಳೆಯ ವಿಚಾರದಲ್ಲಿ ವಿರೋಧ ಪಕ್ಷಗಳು ಕೂಡ ಸಾಕಾರ ಮಾಡ್ತವೆ ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಬಿಲ್ ತಂದ್ರು. ಅಲ್ಲೂ ಕೂಡ ಸೋಲಿಸ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಪಕ್ಷ ಮಾಡ್ತು. ತದನಂತರದಲ್ಲಿ ಇಲ್ಲಾದ್ರೂ ಕೂಡ ಮಹಿಳೆಯರಿಗೆ ಕ್ಯಾಬಿನೆಟ್ ಅಲ್ಲಿ ಪ್ರಾತಿನಿಧ್ಯ ಕೊಡ್ತಾರೆ. ಕನಿಷ್ಠ 2 ಜನನಾದ್ರೂ ಕೂಡ ಕ್ಯಾಬಿನೆಟ್ ಒಳಗಡೆ ಮಹಿಳೆ ಪ್ರಾತಿನಿಧ್ಯ ಇರುತ್ತೆ ಅಂತಕ್ಕಂಥ ಭಾವನೆ ಇಡೀ ರಾಜ್ಯದ ಜನತೆಗಿತ್ತು. ಆದ್ರೆ ಇವರು ಮಾಡಿದ್ದೇನು? ಇವರು ಒಂದೇ ಒಂದು ಮಹಿಳೆಯನ್ನು ಕೂಡ ಇವತ್ತು ಕೂಡ ಕ್ಯಾಬಿನೆಟ್ ಒಳಗೆ ತಗೊಳ್ಳಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ, ಈ ರಾಜ್ಯದ ಮಹಿಳೆಯರಿಗೆ ಯಾವ ರೀತಿ ಮುಖವನ್ನು ತೋರಿಸ್ತಾರೆ, ಯಾವ ರೀತಿ ಮೀಡಿಯಾ ಮುಂದೆ ಮಾತಾಡ್ತಾರೆ, ಈ ರಾಜ್ಯದ ಮಹಿಳೆಯರಿಗೆ ಏನಂತ ಉತ್ತರವನ್ನ ಕೊಡ್ತಾರೆ? ಚುನಾವಣಾ ಸಂದರ್ಭದಲ್ಲಿ ನಾವು ಭಾಗ್ಯಲಕ್ಷ್ಮಿ 2,000 ಕೊಟ್ಟಿದೀವಿ ಅಂತಕ್ಕಂಥ ಏಕೈಕ ಕಾರಣಕ್ಕೋಸ್ಕರ ಮಹಿಳೆಯರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಕಾ? ಖಂಡಿತವಾಗ್ಲೂ ಕೂಡ ಮಹಿಳೆಯರು ಇವೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಹೆಚ್ಚಿನ ಮಹಿಳೆಯರು ಕೂಡ ಸಾಕಾರನ ಮಾಡ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು.